ಆತ್ಮೀಯರೇ, ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಸಂಘಟನೆಯ ನೇತೃತ್ವದಲ್ಲಿ ಇಡೀ ನಮ್ಮ ರಾಜ್ಯದಾದ್ಯಂತ ದೇಶದಾದ್ಯಂತ ವಿದ್ಯಾರ್ಥಿನಿಯರ ಮೇಲೆ ಕ್ಯಾಂಪಸ್ಗಳಲ್ಲಿ ನಡೀತಕ್ಕಂಥ ದೌರ್ಜನ್ಯದ ವಿರುದ್ಧ ಹೋರಾಟವನ್ನು ಕರೆಕೊಟ್ಟಿತ್ತು. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಾವು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಕ್ಯಾಂಪಸ್ಗಳಲ್ಲಿ ಏನು ಅತ್ಯಾಚಾರಗಳು, ದೌರ್ಜನ್ಯಗಳು, ದಾಳಿಗಳು, ಪ್ರೊಫೆಸರ್ಗಳೇ ಮಾಡ್ತಕ್ಕಂಥದ್ದು ಏನಿದೆ ಅದು ಖೇದಕರವಾದಂಥದ್ದು ಮತ್ತು ಇಡೀ ಸಾಮಾಜಿಕ ಸಂರಚನೆಯಲ್ಲಿರ್ತಕ್ಕಂಥ ಅನ್ಯಾಯ ಅಂತಕ್ಕಂಥದ್ದು. ಹಾಗಾಗಿ ಇಂತಹ ಅನ್ಯಾಯದ ವಿರುದ್ಧ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ವಿ. ಇವತ್ತು ಬೆಳ್ತಂಗಡಿ ತಾಲೂಕಿನ ಸುತ್ತಮುತ್ತ ಅಲ್ಲಿ ಏನು ಪ್ರಕರಣಗಳು, ನೂರಾರು ಪ್ರಕರಣಗಳು ಬಯಲಿಗೆ ಬರ್ತಾ ಇದಾವೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಯಾರೆಲ್ಲ ಅಪರಾಧಿಗಳಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು, ಶಿಕ್ಷೆಯನ್ನು ಒಳಪಡಿಸಬೇಕು. SIT ರಚನೆ ಆಗಿದೆ, ಆದ್ರೆ ಆ SIT ನಿರಂತರವಾಗಿ ಮತ್ತು ಅದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಅವರನ್ನು ಹುಡುಕಿ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತೀವಿ. ದಿನನಿತ್ಯ ಪತ್ರಿಕೆ ಓದಿದ್ರೆ ಇಂಥ ಪ್ರಕರಣಗಳು ಕಂಡು ಬರ್ತಾ ಇದಾವೆ. ಇದ್ರ ವಿರುದ್ಧ ನಮ್ಮ ಹೋರಾಟ. ಹಾಗಾಗಿ ನಾವು ಈ ಮೂಲಕ ಎಚ್ಚರಿಕೆ ಕೊಡೋದೇನಂತಂದ್ರೆ, ಆಳುವ ವರ್ಗ ಇರ್ಬೋದು, ಆಳುವ ಸರ್ಕಾರ ಇರ್ಬೋದು, ಅಧಿಕಾರ ವರ್ಗ ಇರ್ಬೋದು, ಯಾರೇ ಇದ್ರು ಸುಪ್ರೀಂ ಕೋರ್ಟ್ ಶಿಫಾರಸು ಏನಿದೆ ಆ ಶಿಫಾರಸುಗಳನ್ನು ಜಾರಿ ಮಾಡಬೇಕು.